ಜಸ್ಟ್ ಪಾಸ್ ಸೂಪರ್ ಪಾಸ್ ಆಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಕಾಲೇಜ್ ಡೇಸ್ ಎಲ್ಲ ಮುಂದೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ನಾವೇನು ಕಾಲೇಜಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದು ಎಲ್ಲ ರೀಕಾಲ್ ಆಗ್ತಾ ಇದೆ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಓದೋ ಹುಡುಗರು ಎಲ್ಲ ಹೆಂಗೆ ಓದಬೇಕು, ಏನು ಸಾಮಾಜಿಕವಾಗಿ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ ಹಾರೈಸ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಜಸ್ಟ್ ಪಾಸ್, ಆಲ್ ದ ಬೆಸ್ಟ್. ಜಸ್ಟ್ ಪಾಸ್. ವಂದಿಸಿ ಬರೆಯುವ ಸಿನಿಮಾದಲ್ಲಿ ನಾನು ಮತ್ತು ಟೈಗರ್ ನಮಗೆಲ್ಲರಿಗೂ ಇಷ್ಟ ಆಗಿರ್ತಾರೆ. ಜಸ್ಟ್ ಪಾಸ್ ಸಿನಿಮಾ ಈಗ ತಾನೇ ನೋಡ್ಕೊಂಡ್ಬಂದ್ವಿ. ಪ್ರತಿ ಸಿನಿಮಾನು ಪ್ರತಿ ಪಾತ್ರನೂ ಅಂದರೆ ಒಟ್ಟಿಗೆ ವರ್ಕ್ ಮಾಡೋದ್ರಿಂದ, ಹತ್ತಿರದಿಂದ ನೋಡಿರೋದ್ರಿಂದ ತುಂಬ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಕೆಲಸ ಮಾಡುವಂಥ ನನ್ನ ಗೆಳೆಯ. ಇಡೀ ತಂಡಕ್ಕೆ ಶುಭಾಶಯಗಳು. ಆ್ಯಂಡ್ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ನಾಯಕ ನಟಿಯವ್ರಿಗಾಗಲಿ ಅಥವಾ ನಮ್ಮ ಇವರೊಟ್ಟಿಗೆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ನಟರು ಕೂಡ ಎಲ್ಲರಿಗೂ ಕೂಡ ಶುಭಾಶಯಗಳು. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ನಮಸ್ತೆ, ನಾನು ರಾಮನಹಳ್ಳಿ ಜಗನ್ನಾಥ್ ವಂದಿಸಿ ಬರೆಯಲಿ ಚಿತ್ರದ ನಿರ್ದೇಶಕ. ಇವತ್ತು ನಾವು ಬಂದಿರೋದು ನಮ್ಮ ಶ್ರೀ ವಂದಿಸಿ ಬರೆಯಲಿ ಭೂಮಿಯಾಗಿ ಮಾಡಿದರು. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಸಿನಿಮಾ ನೋಡೋಕ್ಕೆ ಬಂದು ಅವ್ರು ನಟಿಸಿರೋದು. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಹೇಳಬೇಕು ಅಂತ ಹೊರಟಿರೋ ಆಶಯ ಇತ್ತಲ್ಲ, ಆಶಯ ಚೆನ್ನಾಗಿತ್ತು. ಅಂದರೆ ಜಸ್ಟ್ ಪಾಸ್ ಆದವ್ರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು ಅನ್ನೋ ಒಂದು ಆಶಯ ಚೆನ್ನಾಗಿತ್ತು. ಸೊ ಇದರಲ್ಲಿ ಹಾಡು ಇಷ್ಟ ಆಯಿತು ಹಾಗೂ ಆ ಆಶಯ ಇಷ್ಟ ಆಯಿತು. ಮತ್ತು ನಮ್ಮ ಕೇಳಿಸ್ತಾ ಇಲ್ವಾ? ಓಕೆ. ಮತ್ತು ನಮ್ಮ ಶ್ರೀಯವರು ಮತ್ತು ಇದರಲ್ಲಿ ನಟಿಸಿರುವಂಥ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಇವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮೊದಲನೇದಾಗಿ ಇದೇ ದಿನ ಒಂದು ವರ್ಷದಿಂದ ನಮ್ಮದು ವಂದಿಸಿ ಬರೀರಿ ರಿಲೀಸ್ ಆಗಿತ್ತು. ಅದು ಲಕ್ಕಿಯಾಗಿತ್ತು ನಮ್ಮ ಶ್ರೀಗೆ. ಇವಾಗ ಹೋಪ್ಫುಲಿ ಈ ವರ್ಷ ಕೂಡ ಇದು Feb 10th ಒಳ್ಳೆಯದಾಗಲಿ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ, ತುಂಬ ಆನೆಸ್ಟ್ ಅಟೆಂಪ್ಟು. ಹಾಡು ಚೆನ್ನಾಗಿದೆ. ಅವರು ತುಂಬ ಹೀರೋಯಿನ್ ಥರನೇ ಕಾಣಿಸ್ತಾರೆ ಆ್ಯಕ್ಚುಲಿ ಇವರು. ಜಸ್ಟ್ ಪಾಸು ಒಂದು ಒಳ್ಳೆ ಮೆಸೇಜ್ ಇದೆ. ಜಸ್ಟ್ ಪಾಸ್ ಆದ್ರೇನು ಅಲ್ಲಿ ಎಂಡ್ ಆಗಲ್ಲ ಲೈಫು, ಅದಕ್ಕಿಂತ ಮುಂದೆ ಹೋಗ್ಬೋದು ಅಂತ. ನಮ್ಮ ತಂದೆ ತಾಯಿಗೆ ತೋರಿಸ್ಬೋದು ಅಂದರೆ ಬೈತಾರೆ ನನಗೆ, ನಾನು ಯಾಕೆ ಚೇಂಜ್ ಆಗಿಲ್ಲ ಅಂತ. ಸೊ ಎನಿವೇ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಜಸ್ಟ್ ಪಾಸ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ತುಂಬ ಒಳ್ಳೆ ಸಿನಿಮಾ. ಒಂದು ಜಸ್ಟ್ ಪಾಸ್ ಆಗುವಂಥ ಹುಡುಗರಿಗೆ ಇವಾಗ ಆ್ಯಕ್ಚುಲಿ ಸೀಟೇ ಸಿಗೋಲ್ಲ, ಈ ಸೀಟ್ ಕೊಡೋದೇ ಇಲ್ಲ. ಜಸ್ಟ್ ಪಾಸ್ ಆಗಿದ್ರೆ ಎಲ್ಲರೂ ಪರ್ಸೆಂಟೇಜ್ ಕೇಳ್ತಾರೆ. ಅಂಥದ್ರಲ್ಲಿ ಅಂದರೆ ಜಸ್ಟ್ ಪಾಸ್ ಆಗೋ ಹುಡುಗರಿಗೆ ಒಂದು ಕಾಲೇಜ್ ಮಾಡಿ ಅದರಲ್ಲಿ ನಡೆಯುವಂಥ ಒಂದು ಕಥೆನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ನಮ್ಮ ಶ್ರೀಯಣ್ಣವರಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಇಬ್ಬರು ದಾವಣಗೆರೆ ಹುಡುಗರು ಕೂಡ ಮಾಡಿದ್ದಾರೆ. ಅದೊಂದು ಖುಷಿ ವಿಚಾರ. ಒಂದೊಳ್ಳೆ ಸಿನಿಮಾ. ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.